ನಾವು ಚಿತ್ತಾಪುರದ ಈ ವಿವಾದದ ಬಗ್ಗೆ ಮಾತನಾಡ್ತಾ ಇದ್ವಿ. ಸುಧೀಂದ್ರ ಅವರೇ, ಒಂದು ಇಲ್ಲಿ ಪ್ರಶ್ನೆ ಬರುತ್ತೆ, ಸರ್ಕಾರ ಇಲ್ಲಿ ಸಂಘಟನೆಗಳನ್ನ ಮುಂದಿಟ್ಟು ಸಮಾಜದ ಶಾಂತಿ ಕೆಡಿಸುವಂತ ಕೆಲಸವನ್ನು ಮಾಡ್ತಿದೆಯಾ ಅನ್ನುವಂಥ ಅನುಮಾನ ಬರುತ್ತೆ. ಯಾಕಂತಂದ್ರೆ ಫಸ್ಟ್ ಕಮ್ ಫಸ್ಟ್ ಪಾಲಿಸಿ ಅಂತ ಮಾಡಿದ್ರೆ ಮುಗಿದು ಹೋಗೋದು. RSSಗೂ ಅವಕಾಶ, ಭೀಮ್ ಆರ್ಮಿಗೂ ಅವಕಾಶ, ಕುರುಬ ಸಂಘಟನೆಗೂ ಅವಕಾಶ. ಎಷ್ಟು ಪಥಸಂಚಲನ ಆಗಲ್ಲ ದೇಶದಲ್ಲಿ. ನೀವು ಸುಖಾಸುಮ್ಮನೆ RSS ಅನ್ನು ಕಟ್ಟಿ ಹಾಕೋದಕ್ಕೆ ಇನ್ನುಳಿದ ಸಂಘಟನೆಗಳನ್ನು ಮುನ್ನೆಲೆಗೆ ಬಿಡ್ತಾ ಇದ್ದೀರಿ. ಇದು ಎಲ್ಲೇ ಹೋಗ್ತು ತಲುಪುತ್ತೆ ಇದು? ನೋಡಿ, RSS ಅನ್ನೇ ಟಾರ್ಗೆಟ್ ಮಾಡಬೇಕು ಅಥವಾ RSS ಅನ್ನು ಮಾತ್ರ ಕಟ್ಟಾಕ್ಬೇಕು ಅಂತ ಸರ್ಕಾರದ ಮೈಂಡ್ ಅಲ್ಲಿ ಇದ್ದಿದ್ರೆ ಅದಕ್ಕೆ ಇನ್ನೂ ಹಲವಾರು ರೀತಿ ಇತ್ತು. ಆಮೇಲೆ ರಾಜ್ಯದಲ್ಲಿ ಎಲ್ಲೆಡೆ ಅವ್ರಿಗೆ ನಾವು ಕಡಿವಾಣವನ್ನ ಹಾಕ್ಬೋದಾಗಿತ್ತು. ನೀವೇ ಹೇಳ್ದಂಗೆ ನಾವು ಎಷ್ಟೋ ಕಡೆ ರಾಜ್ಯದಲ್ಲಿ ಅವ್ರಿಗೆ ಅವಕಾಶ ಕೊಟ್ಟಿದೀವಿ. ಹಂಗಂತ RSS ನ ಟಾರ್ಗೆಟ್ ಮಾಡ್ಕೊಂಡು ಕಡಿವಾಣ ಹಾಕ್ಬೇಕಂತ ಉದ್ದೇಶ ಸರ್ಕಾರಕ್ಕಿಲ್ಲ. ಒಂದು. ಎರಡನೇದು, ಇಲ್ಲಿ ಸ್ಥಳೀಯ ಜಿಲ್ಲಾಡಳಿತ ಈಗ ಹೋದ ವಾರ ಅಷ್ಟೇ ಇವರು ಸೇಡಂನಲ್ಲಿ ಇವ್ರಿಷ್ಟೆಲ್ಲ ಇವರು ರೂಲ್ಸ್ ನಿಯಮ ಅಂತೆಲ್ಲ ಮಾತಾಡೋರು, ಸೇಡಂನಲ್ಲಿ ಇವರಿಗೆ ಜಿಲ್ಲಾಡಳಿತದ ಪರ್ಮಿಷನ್ ಇರ್ಲಿಲ್ಲ. ಹೋದ ಭಾನುವಾರ ಅಂದ್ರು ಯಾಕೆ ಮಾಡಿದ್ರು ಪಥಸಂಚಲನ? ಅದಕ್ಕೆ ಯಾರು ಹೊಣೆ? ಅದಕ್ಕೆ ಯಾರು ಮಾತಾಡಿದ್ರೆ ಸಮಾನತೆ ಅಂತಾರೆ. ಅಲ್ಲ, ಒಂದು ಹೆಣ್ಣು ಮಕ್ಕಳಿಗೆ ಇವರು ಸಮಾನತೆ ಕೊಟ್ಟಿಲ್ಲ. ಇಷ್ಟು ವರ್ಷದ ಇವ್ರ ಇತಿಹಾಸದಲ್ಲಿ ಒಂದು ಹೆಣ್ಮಕ್ಳನ್ನ ಕರ್ಕೊಂಡ್ ಬಂದು ಇವರು ಒಂದು ಸಮಾನರು ಅಂತ ತೋರಿಸಿಲ್ಲ ಅಥವಾ ಅವ್ರನ್ನ ಸೇರಿಸ್ಕೊಂಡಿಲ್ಲ. ಇವರು ಸಮಾನತೆ ಬಗ್ಗೆ, ಜಾತಿ ಸಮಾನತೆ ಬಗ್ಗೆ ಹೇಳ್ತೀನಿ ಕೇಳಿ. ಕರ್ನಾಟಕದಲ್ಲಿ ಎಷ್ಟು ದಲಿತರನ್ನು ಮುಖ್ಯಮಂತ್ರಿ ಮಾಡ್ತು ಕಾಂಗ್ರೆಸ್? ಇವರು ಪ್ರಶ್ನೆ ಎಲ್ಲೆಲ್ಲಿಗೂ ಹೋಗಿ ನಿಲ್ಲುತ್ತೆ ಪ್ರಶ್ನೆ. ಖರ್ಗೆ ಏನ್ ಮಾಡಿದ್ರಿ, ಪರಮೇಶ್ವರ್ಗೆ ಏನ್ ಮಾಡಿದ್ರಿ ಅನ್ನೋದೆಲ್ಲ ಅದೆಲ್ಲ ಮಾತು ಬರುತ್ತೆ. ಅದಕ್ಕೆಲ್ಲ ಉತ್ತರ ಕೊಡ್ಬೇಕಾಗುತ್ತೆ. ನೀವು ದಲಿತರ ಬಗ್ಗೆ ತಾವು ಮಾತಾಡದೇ ಇರೋದೇ ತುಂಬಾ ಉತ್ತಮ. ಸುಧೀಂದ್ರ ಅವರೇ, ಏನಿದೆ ನಿಮ್ದು ಪ್ರತಿಯೊಂದು ವಾದಾನು ಸರ್ಕಾರಕ್ಕೆ ನಿಮ್ಮನ್ನ ಟಾರ್ಗೆಟ್ ಮಾಡಬೇಕು ಅಂತಕ್ಕಂಥ ಸರಿ. ಈಗ ಕಲಬುರಗಿ ಹೈಕೋರ್ಟ್ ಏನ್ ತೀರ್ಪು ಕೊಡುತ್ತೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ಒಂದು ವೇಳೆ ಅವಕಾಶ ಸಿಕ್ತು ಅಂತ ಅನ್ಕೊಳ್ಳೋಣ, ನಿಮಗೆ ಮುಖಭಂಗ ಆಗಲ್ವಾ ಸುಧೀಂದ್ರ ಅವ್ರೆ? ಯಾಕೆ ಬೇಕಿತ್ತು ಇದನ್ನು ಮುಟ್ಟುವಂತ ಕೆಲಸ ಯಾಕೆ ಬೇಕಿತ್ತು ಅಂತ ಅನ್ಸೋದಿಲ್ವಾ ನಾಳೆ? ಯಾಕೆ ಮುಖಭಂಗ ಯಾಕಾಗತ್ತೆ? ತಮಿಳುನಾಡು ಸರ್ಕಾರಕ್ಕೆ ಅದರ ಅನುಭವ ಆಯ್ತು ಸುಧೀಂದ್ರ ಅವರೇ, ತಗೊಂಡಿದ್ದಾರೆ. ಅಕಸ್ಮಾತ್ ಕೋರ್ಟ್ ವಿರುದ್ಧ ತಮಿಳುನಾಡು ಸರ್ಕಾರಕ್ಕೆ ಇದರ ಅನುಭವ ಆಗಿದೆ. ಒಪ್ಕೋತಾರಾ? ತಮಿಳುನಾಡು ಸರ್ಕಾರಕ್ಕೆ ಇದರ ಅನುಭವ ಆಗಿದೆ, ಅದಕ್ಕಾಗಿ ಕೇಳ್ತಾ ಇದ್ದೀನಿ. ರಿಜಿಸ್ಟ್ರೇಷನ್ ಇಲ್ಲದೆ ಇರ್ತಕ್ಕಂಥದ್ದು ಕೋರ್ಟ್ ಅಪ್ರೋಚ್ ಮಾಡಿ ನಾವು ಮಾಡ್ತೀವಿ ಅಂತ ಕೇಳ್ತಾ ಇರೋದೇ ತಪ್ಪು. ನೋಡೋಣ ಕೋರ್ಟ್ ಏನ್ ಹೇಳ್ತಾರೆ. ಮದ್ರಾಸ್ ಹೈಕೋರ್ಟ್ ತಮಿಳುನಾಡು ಸರ್ಕಾರಕ್ಕೆ ಚೀಮಾರಿ ಹಾಕ್ತು. ಇದೇ ರೀತಿ ಪಥಸಂಚಲನಕ್ಕೆ ಬ್ರೇಕ್ ಹಾಕಿದಾಗ ಅಲ್ಲಿನ ಸ್ಥಿತಿಗತಿ ಬೇರೆ. ನಾನು ಇವತ್ತು ಬೆಳಗ್ಗೆ ತಮಿಳುನಾಡು ಸ್ಥಿತಿಗತಿ ಮತ್ತೆ ಇಲ್ಲಿನ ಸ್ಥಿತಿಗತಿ ನಾವು ನೋಡಿದೀನಿ. ಅದಕ್ಕೆ ಬಹಳ ದೊಡ್ಡ ವಿವರ ಇದೆ. ತಮಿಳುನಾಡಲ್ಲಿ ಅಲ್ಲಿ RSS ಪ್ರೆಸೆನ್ಸೇ ಇಲ್ಲ. ಅಲ್ಲಿಗೇನು ಇಟ್ ಇಸ್ ನಾಟ್ ಎ ಮ್ಯಾಟರ್ ಅಟ್ ಆಲ್ ಇನ್ ತಮಿಳುನಾಡು. ಕರ್ನಾಟಕದಲ್ಲಿ ಆ ರೀತಿ ಇಲ್ಲ. ಹಂಗಾಗಿ ಅಲ್ಲಿ ಚಿತ್ರ ಸರಿ ನೋಡೋಣ, ಸ್ವಲ್ಪ ಹೊತ್ತು ಗೊತ್ತಾಗತ್ತೆ ಮಧ್ಯಾಹ್ನದ ಹೊತ್ತಿಗೆ. ಸುಧೀಂದ್ರ ಅವರೇ, ಥ್ಯಾಂಕ್ ಯು. ತಾವಡೆ ಅವರಿಗೂ ಕೂಡ ಧನ್ಯವಾದ. ಯದುಕುಮಾರ್ ಗೌಡ್ರೆ ಧನ್ಯವಾದ ಈ ಡಿಸ್ಕಷನ್ ಅಲ್ಲಿ ಭಾಗವಹಿಸಿದ್ದಕ್ಕೆ. ಇದು ಈವರೆಗಿನ ಪ್ರಮುಖ ಸುದ್ದಿ. ಈಗ ಸುವರ್ಣ ಸ್ಪೆಷಲ್ ಪ್ರಸಾರ ಆಗುತ್ತೆ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.